ಹಾಯ್, ನಮಸ್ಕಾರ. ದೃಷ್ಟಿಪಟುದ ರವಯ್ಯ ಸಂಚಿಕೆ 90ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಹೇಮಾವತಿ ಕುತ್ಕೊಂಡು ಹೇಳ್ತಾ ಇರ್ತಾಳೆ. ಅಂದ್ರೆ ಮನ್ಸಿಗೆ ನೋವಾಗಿರುತ್ತೆ. ಅದನ್ನ ಯಾರು ಕೂಡ ಅವಳು ಹೇಳ್ತಿರೋದಿಲ್ಲ. ಅವಳೊಬ್ಳೆ ಕೂತ್ಕೊಂಡು ಆ ನೋವನ್ನ ಪಡ್ತಾ ಇರ್ತಾಳೆ. ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ. ಬಂದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ ನೋವಾಗ್ತಿರೋದು. ಬಟ್ ಆದ್ರೆ ಅವಳು ಡೈರೆಕ್ಟ್ ಆಗಿ ಕೇಳೋದಿಲ್ಲ. ಸ್ವಲ್ಪ ಹೊತ್ತಾಗಿದ ತಕ್ಷಣ ಕುತ್ಕೊಂಡು ನೋಡ್ತಾಳೆ. ಅಲ್ಲಿ ಪಾಪು ಕೂಡ ಇರುತ್ತೆ. ಆ ಪಾಪುನ ನಿನ್ನ ಬಬ್ಲು ಕಾಯ್ತಾ ಇದ್ದಾನೆ, ಹೋಗು ಅಂತ ಅಲ್ಲಿಂದ ಕಳಿಸ್ತಾಳೆ. ಕಳಿಸಿದಾದ್ಮೇಲೆ ಏನಮ್ಮವ್ರೆ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ. ನಿಂಗೆ ಯಾಕದೆಲ್ಲ, ಸುಮ್ಮನೆ ಇರು ಅಂತೆಲ್ಲ ಹೇಮಾವತಿ ಕೂಡ ಹೇಳ್ತಾಳೆ. ಅಮ್ಮವ್ರೆ, ನನಗೆ ಗೊತ್ತಾಗುತ್ತೆ, ನೀವು ಆಡುವಂಥ ಮಾತಲ್ಲೇ ಗೊತ್ತಾಗುತ್ತೆ ನಿಮ್ಗೇನೋ ನೋವಿದೆ ಅಂತ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಏನಾಯ್ತು ಹೇಳಿ ಅಂತೆಲ್ಲ ಮತ್ತೆ ಅವಳು ಕೇಳ್ತಾಳೆ. ದೃಷ್ಟಿ, ಈ ಮನೇಲಿ ಯಾರು ಕೂಡ ನನ್ನ ನೋವನ್ನ ಕೇಳೋಕ್ಕೆ ಒಬ್ರು ಕೂಡ ಮನ್ಸಿಗೆ ಗೊತ್ತಾಗ್ತಿಲ್ಲ. ಏನಾಗ್ತಿದೆ ಏನು ಅಂತ ಒಬ್ರು ಕೂಡ ಕೇಳಿಲ್ಲ. ನೀನ್ ಕೇಳ್ತಿದ್ಯಾ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಹೌದು ಅಮ್ಮವ್ರೆ, ಆದ್ರೆ ನಾನು ಡೈರೆಕ್ಟ್ ಆಗಿ ಏನಾಗಿದೆ ಏನು ಅಂತ ನಾನು ಕೇಳಲಿಕ್ಕೆ ಅಷ್ಟೊಂದು ಇದಿಲ್ಲ. ಆದ್ರೂ ಕೂಡ ನಿಮ್ಮ ಮನ್ಸು ನೋಡಿದ್ರೆ ಆ ರೀತಿ ಕೇಳ್ಬೇಕಂತ ಅನ್ಸೋಕೆ ಕೇಳಿದೆ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ. ಹೇಮಾವತಿ ಮತ್ತೆ ಹೇಳ್ತಾಳೆ, ದೃಷ್ಟಿ ಅದನ್ನ ನನಗೆ ಯಾವ ರೀತಿ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ದೃಷ್ಟಿ ಮತ್ತೆ ಕೇಳ್ತಾಳೆ, ಅಮ್ಮೋರೆ ಈ ಮಾತು ನಾನು ಕೇಳಬೇಕು ಬಿಡೋ ಗೊತ್ತಿಲ್ಲ, ಆದ್ರೂ ಕೂಡ ಒಂದು ಮಾತು ಕೇಳ್ತೀನಿ. ಯಜಮಾನ್ರ ಕಡೆಯಿಂದ ನೋವಾಯ್ತಾ ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಹೇಮಾವತಿ ಕೂಡ ನೋಡ್ತಾಳೆ ಆ ಕಡೆಯಿಂದ. ಆ ದೃಷ್ಟಿ ನಿಂಗೆ ಗೊತ್ತಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಹೌದು ಅಮ್ಮೋರೆ, ನಮ್ಮ ಮನಸ್ಸಿಗೆ ಯಾರು ಹತ್ರ ಆಗಿರ್ತಾರೋ ಅಂಥವ್ರು ನೋವು ಮಾಡ್ತಾರೆ, ಜಾಸ್ತಿ ನೋವಾಗುತ್ತೆ ಅಂತ ಸಾವುಕಾರ ಕೂಡ ಹೇಳ್ತಾ ಇದ್ರು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆಗ ಹೇಮಾವತಿ ಕೂಡ ಹೇಳ್ತಾಳೆ, ದೃಷ್ಟಿ ಹೌದು, ನಂಗೆ ನೋವಾಗ್ತಿರೋದು ಯಜಮಾನ್ರ ಕಡೆಯಿಂದನೇ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ದೃಷ್ಟಿ ಮತ್ತೆ ಕೇಳ್ತಾಳೆ, ಏನಾಯ್ತು ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಈ ಮಾತು ನಿಮಗೆ ಹೇಳ್ಬೇಕು ಬಿಡೋ ಗೊತ್ತಿಲ್ಲ, ಆದರೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯಜಮಾನ್ರು ಬೇರೆಯವ್ರ ಕಡೆಯಿಂದ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಯಾವಾಗಲೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಗೊತ್ತಾಗ್ತಾ ಇದೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿದ ತಕ್ಷಣ ದೃಷ್ಟಿಗೆ ಸಖತ್ ಶಾಕ್ ಕೂಡ ಆಗುತ್ತೆ. ಅಮ್ಮೋರೆ ಏನ್ ಮಾತು ಅಂತ ಆಡ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇದನ್ನ ನೀವು ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ಪ್ರಮಾಣಿಸಿ ನೋಡ್ಬೇಕು ಅಂತೆಲ್ಲ ದೃಷ್ಟಿ ಕೂಡ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಕೆಲಸದಲ್ಲಾಗಿದ್ರೆ ಅದು ಆ ರೀತಿಯಲ್ಲಿ ಆಗ್ತಾ ಇರುತ್ತೆ, ಅದನ್ನ ನೀವು ಇದು ಮಾಡ್ಕೋಬಾರ್ದು, ಅದನ್ನ ಪ್ರಮಾಣಿಸಿ ನೋಡಿದ್ರೆ ಗೊತ್ತಾಗುತ್ತೆ ಅಂತೆಲ್ಲ ದೃಷ್ಟಿ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲಿ ಹಿಂಪನ ರೂಮ್ಗೆ ಶರಾವತಿ ಬರ್ತಾಳೆ. ಬಂದ ತಕ್ಷಣ ಕೇಳ್ತಾಳೆ, ಹಿಂಪನ ನಾನು ಹೇಳಿದ್ದೇನೋ ನೀನ್ ಮಾಡ್ತಾ ಇರೋದ್ರ ಅಂತೆಲ್ಲ ಕೇಳ್ತಾ ಇರ್ತಾಳೆ. ನಾನು ಎಷ್ಟು ಸಲ ಹೇಳಿದ್ದೀನಿ ನೀನ್ ದತ್ತನ ಇಂಪ್ರೆಸ್ ಮಾಡ್ಲೇಬೇಕು ಅಂತ, ಆದ್ರೂ ಕೂಡ ನೀನು ಸುಮ್ಮನೆ ಇದ್ಯಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ. ನಾನು ಏನ್ ಮಾಡ್ಲಿ ಶರು, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಇಂಪ್ರೆಸ್ ಆಗ್ತಾ ಇಲ್ಲ. ಅಡ್ಗೆ ಮಾಡಿದೆ ಆದ್ರೂ ಕೂಡ ಅವರು ಅದನ್ನೂ ಒಪ್ಕೊಂತ ಇಲ್ಲ. ಇಲ್ಲಿ ಈ ಕಡೆ ನಾನು ಬೇರೆ ತರ ಇಂಪ್ರೆಸ್ ಮಾಡಕ್ ಹೋದ್ರೆ ಪ್ರತಿಯೊಂದು ಕಡೆಯಲ್ಲಿ ದೃಷ್ಟಿ ಅಡ್ಡ ಬರ್ತಾಳೆ. ನಾನು ಅಡುಗೆ ಮಾಡ್ಲಿಕ್ಕೆ ಬಡಿಸ್ತಕ್ಕಂತ ಹೋಗ್ತಾಳೆ, ಅದಕ್ಕಿಂತ ಮುಂಚೆ ಅವಳು ಹೋಗಿ ಬಡಿಸ್ತಾಳೆ. ಎಲ್ಲದಕ್ಕೂ ಕೂಡ ದೃಷ್ಟಿ ಅಡ್ಡ ಬರ್ತಾಳೆ ಅಂತೆಲ್ಲ ಇಲ್ಲಿ ಹಿಂಪನ ಹೇಳ್ತಾ ಇರ್ತಾಳೆ. ನೋಡು, ಅವಳು ಕೆಲಸದಳು ಅಷ್ಟೇ, ಅವಳನ್ನ ಈ ರೀತಿ ನೀನು ಟ್ರೀಟ್ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹಿಂಪನ ಮತ್ತೆ ಹೇಳ್ತಾಳೆ, ಶರಾವತಿ ಅವರೇ, ಲೆಟ್ರ್ ಕೊಟ್ರೆ ರಿಪ್ಲೈ ಮಾಡೋದಿಲ್ಲ, ಗಿಫ್ಟ್ ಕೊಟ್ರೆ ಇಸ್ಕೊಂತಾರೆ ಅಷ್ಟೇ, ಅದ್ ಬಿಟ್ರೆ ಅವರು ಏನು ಕೂಡ ರಿಪ್ಲೈ ಮಾಡೋದಿಲ್ಲ. ನಾನು ಎಷ್ಟು ಅಂತ ಪ್ರಯತ್ನ ಪಡ್ಲಿ ಅಂತೆಲ್ಲ ಹಿಂಪನ ಕೂಡ ಹೇಳ್ತಾ ಇರ್ತಾಳೆ. ಆಗ ಶರಾವತಿ ಹೇಳ್ತಾಳೆ, ನೋಡು, ಏನ್ ಮಾಡ್ಬೇಕು ಅಂತ ಇನ್ಮುಂದೆ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ನೀನ್ ಮಾಡ್ಬೇಕಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಹಿಂಪನ ಕೂಡ ಹೇಳ್ತಾಳೆ, ಸರಿ ಆಯ್ತು ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಮನ್ಸಲ್ಲೇ ಶರಾವತಿ ಅಂದ್ಕೊಂತಾಳೆ, ನೋಡು, ಒಂದೇ ಅಕ್ಕಿಲಿ ಎರಡು ಅಕ್ಕಿನ ಹೊಡಿತೀನಿ ನೋಡು ಅಂತ ಮನ್ಸಲ್ಲಿ ಅಂದ್ಕೊಂಡು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ರಾಜು ಮತ್ತೆ ಅವರಪ್ಪ ಇಬ್ರು ಕೂಡ ಊಟ ಮಾಡ್ತಾ ಇರ್ತಾರೆ. ಇಲ್ಲಿ ಅವರಪ್ಪ ಕೇಳ್ತಾನೆ, ಹೇ ಆ ದುಡ್ಡು ಯಾಕೋ ತಗೊಂಡೆ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅಪ್ಪ, ಕಾರಣ ಕೇಳು ಅಂತಂದ್ರೆ ಅವತ್ತು ನೀವೇನು ಹೇಳಿದ್ರಿ, ಅದನ್ನ ಹೇಳಲೇಬೇಡ ಅಂತಂದ್ರಿ, ಅದಕ್ಕೆ ಹೇಳ್ದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಾನು ಹೇಳಿದ್ನ ಅಂತ ಹೇಳ್ತಾ ಇರ್ತಾನೆ. ಹೌದು, ನೀವೇ ಹೇಳಿದ್ರಿ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಅಯ್ಯೋ ನನಗೆ ಮರ್ತೋಗ್ಬಿಟ್ಟಿದೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ತಕ್ಷಣ ಅಲ್ಲಿಗೆ ಸೈಲೆಂಟ್ ಬರ್ತಾನೆ. ಬಂದ ತಕ್ಷಣ ಶುರು ಮಾಡ್ತಾನೆ, ಏನು ಟೈಮ್ ಆಗಿಲ್ವಾ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ. ಏನ್ ಟೈಮ್ ಆಯ್ತು ಏನು ಅಂತ ಇಲ್ಲಿ ರಾಜುರಪ್ಪ ಕೂಡ ಕೇಳ್ತಾನೆ. ಅದೇ ಸಾಯಂಕಾಲ ಆಯ್ತು ಏನಿಲ್ವಾ ಅಂತೆಲ್ಲ ಕೇಳ್ತಾನೆ. ಇಲ್ಲಿ ರಾಜುಗೆ ತುಂಬಾ ಸಿಟ್ಟು ಬರುತ್ತೆ. ಶುರುವಾಯ್ತು ಇಬ್ಬರದು ಎಣ್ಣೆದು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಇನ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ರಾಜು ಎದ್ದೋಗ್ಲಿಕ್ಕೆ ಅಂತ ಹೋಗ್ತಾನೆ. ಹೋಗಿದ ತಕ್ಷಣ ಅಲ್ಲಿಗೆ ಇವರು ಕೂಡ ಬರ್ತಾರೆ, ಅಂದ್ರೆ ಕಿಶೋರ್ ಮತ್ತೆ ಬಬ್ಲು ಇಬ್ರು ಕೂಡ ಬರ್ತಾರೆ. ಬಂದ ತಕ್ಷಣ ಇಲ್ಲಿ ರಾಜುಗೆ ಸಖತ್ ಖುಷಿ ಕೂಡ ಆಗುತ್ತೆ. ಅದಾದ್ಮೇಲೆ ಅವನ ಕೈಗೆ ಸ್ವೀಟ್ ಕೂಡ ಕೊಡ್ತಾನೆ. ಅಂದ್ರೆ ರಾಜು ಮತ್ತೆ ಬಬ್ಲು ಇಬ್ರು ಕೂಡ ತಪ್ಕೊಂಡು ಹೇಳ್ತಾ ಇರ್ತಾರೆ, ಅಕಸ್ಮಾತ್ ನೀನು
ಮನೆ ಬಿಟ್ಟು ಹೋಗಿದ್ರೆ ನಮ್ಮ ಫ್ರೆಂಡ್ಶಿಪ್ಪು ಅಲ್ಲೇ ಕಟ್ ಆಗ್ತಾ ಇತ್ತು ಅಂತೆಲ್ಲ ಇಬ್ರು ಕೂಡ ನೋವನ್ನ ಹೇಳ್ತಾ ಇರ್ತಾರೆ. ಇದನ್ನ ಕಿಶೋರ್ ಮತ್ತೆ ಮಾದೇವಯ್ಯ ಇಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಂತ ಒಳ್ಳೆಯ ಸ್ನೇಹ ಅಂತೆಲ್ಲ ಇಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಮಾದೇವಯ್ಯಂಗೆ ಕಿಶೋರಣ್ಣ ಕುತ್ಕೊಳ್ಳಿ ಹಂಗೆ ಹಿಂಗೆ ಏನೋ ತರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ನೋಡಿ ಅದೆಲ್ಲ ಏನು ಬೇಡ, ಸ್ವಲ್ಪ ಹೊತ್ತು ನನ್ನ ಮಾತನ್ನ ಕೇಳಿ ಅಂತೆಲ್ಲ ಅವನು ಕೂಡ ಹೇಳಲಿಕ್ಕೆ ಶುರು ಮಾಡ್ತಾನೆ. ಮೊನ್ನೆ ಆಗಿದ್ದ ಘಟನೆ ಬಗ್ಗೆ ನಾನು ಕ್ಷಮೆ ಕೇಳಲಿಕ್ಕೆ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಮಾದೇವ ಹೇಳ್ತಾನೆ, ಅಯ್ಯೋ ಅದನ್ನೆಲ್ಲ ಏನು ಕೇಳಕ್ ಬಂದ್ರಿ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಯಾಕಂದ್ರೆ ನಾವು ಅದನ್ನೆಲ್ಲ ಬಿಟ್ಟಾಕಿದ್ವಿ, ಆವತ್ತಿಂದ ಅವತ್ತು ಮರೆತ್ ಬಿಟ್ವಿ, ಅದೇನೋ ಆಗೋಯ್ತು ಕೆಟ್ಗಳಿಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಮಾದೇವಯ್ಯ ಕೂಡ. ಕಿಶೋರ್ ಮತ್ತೆ ಹೇಳ್ತಾನೆ, ಆದ್ರೂ ಕೂಡ ಒಂದ್ ಮಾತನ್ನ ಕೇಳ್ಬೇಕಲ್ಲ, ಅದಕ್ಕೋಸ್ಕರ ಬಂದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಮಾದೇವಯ್ಯ ಮತ್ತೆ ಹೇಳ್ತಾನೆ, ನೋಡಿ ಈ ಕಾಲದಲ್ಲಿ ತಪ್ಪು ಸಿಕ್ಕಿದ್ರೆ ಸಾಕು, ಅದನ್ನ ಹೆಂಗಾದ್ರೂ ಮಾಡಿ ಏನೋ ಮಾಡ್ತಾರೆ, ಅಂಥದ್ರಲ್ಲಿ ನೀವು ಇಷ್ಟು ದೊಡ್ಡ ಮನ್ಸು ಮಾಡಿ ನಮ್ಮನ್ನ ಕ್ಷಮಿಸಿದ್ದೀರಾ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಯಾಕಂದ್ರೆ ನಮ್ಗೆ ಅನ್ನ ಹಾಕಿದ್ ನೀವು ಅನ್ನದಾತರು, ನಿಮ್ಮ ಮೇಲೆ ನಾವು ಅಪರಾಧ ಅಥವಾ ಆರೋಪ ಮಾಡಿದ್ರೆ ತುಂಬಾ ತಪ್ಪಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಮಾದೇವಯ್ಯ. ದತ್ತಾಭಾಯ್ ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ರಾಜು ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ನಾವೆಲ್ಲೋ ಇದ್ವಿ ಅಂಥವ್ರನ್ನ ಕರ್ಕೊಂಬಂದು ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾವು ಆ ರೀತಿ ಎಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಟೈಮಲ್ಲಿ ಆಗೋಯ್ತು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೇ ಇಲ್ಲ, ಅದೆಲ್ಲ ಅಲ್ಲೇ ಬಿಟ್ಟಾಕಿದ್ವಿ ಎಂತೆಲ್ಲ ಮಾದೇವಯ್ಯ ಕೂಡ ಹೇಳ್ತಾ ಇರ್ತಾನೆ. ಇಲ್ಲಿ ದತ್ತ ಮತ್ತೆ ಬಜರಂಗಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ರಾಯಪ್ಪ ಸಿಕ್ಕಿದ್ನ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ. ಇಲ್ಲಿ ಬಜರಂಗಿ ಹೇಳ್ತಾ ಇರ್ತಾನೆ, ಯಾಕಂದ್ರೆ ರಾಯಪ್ಪ ಎಲ್ಲೂ ಕೂಡ ಒಂದು ಮಾತು ಕೂಡ ಹೇಳ್ತಾ ಇಲ್ಲ. ಅಂದ್ರೆ ನಂಗೆ ಯಾಕೋ ಡೌಟು, ಅವನೇ ಇದ್ರ ಬಗ್ಗೆ ಸ್ಕೆಚ್ ಹಾಕಿರ್ಬೇಕು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ದತ್ತ ಮತ್ತೆ ಕೇಳ್ತಾನೆ, ನೋಡು ನಾವು ಕೊಟ್ಟ ಟೈಮ್ ನಮಗೆ ಮುಗ್ದಿಲ್ಲ, ಇನ್ನೂ ಮುಗ್ದಾದ್ಮೇಲೆ ಅವನ ಅಕಸ್ಮಾತ್ ಅಷ್ಟರೊಳಗಡೆ ನಮ್ಮ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಅವನೇ ಅಂತ ಕನ್ಫರ್ಮ್ ಆಗುತ್ತೆ ಅಂತೆಲ್ಲ ಇಬ್ರು ಕೂಡ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ. ಬಂದ ತಕ್ಷಣ, ಯಜಮಾನ್ರೆ ಊಟ ರೆಡಿಯಾಗಿದೆ ಬನ್ನಿ ಅಂತೆಲ್ಲ ಕರೀತಾಳೆ. ಅದಕ್ಕೆ ದೃಷ್ಟಿ, ಊಟ ಇವತ್ತು ಮನೆ ಒಳಗಲ್ಲ ಹೊರ್ಗಡೆ ಅಂತೆಲ್ಲ ಅವನು ಕೂಡ ಹೇಳ್ತಾನೆ. ಅದಕ್ಕೆ ಯಾಕೆ ಯಜಮಾನ್ರೆ ಏನು ಅಂತೆಲ್ಲ ಅವಳು ಮತ್ತೆ ಕೇಳ್ತಾಳೆ. ಯಾಕಂದ್ರೆ ರಾಜು ಬಗ್ಗೆ ಮೊನ್ನೆ ಆಗಿದ್ದ ಘಟನೆ ಬಗ್ಗೆ ಅಕ್ಕಂಗೆ ಬೇಜಾರಾಗಿದೆ, ಅದಕ್ಕೋಸ್ಕರ ಈ ಒಂದು ನೋವನ್ನ ಮರ್ಸೋಕೆ ರಾಜುಂಗೆ ಸೈಕಲ್, ಅದೇ ರೀತಿ ದೃಷ್ಟಿಗೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗ ಊಟ ಕೊಡಿಸ್ಬೇಕು ಹೊರಗಡೆ ಅಂತ ಹೇಳ್ಬಿಟ್ಟು ಆ ರೀತಿ ಅಕ್ಕ ಹೇಳಿದಾಳೆ. ಅದಕ್ಕೋಸ್ಕರ ನೀವು ಇವತ್ತು ಊಟನ ಅಲ್ಲಿ ಮಾಡ್ಬೇಕು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಅದಾದ್ಮೇಲೆ ದೃಷ್ಟಿ ಮತ್ತೆ ಹೇಳ್ತಾಳೆ, ಯಜಮಾನ್ರೆ ಊಟ ನೀವು ಬೇರೆ ಕಡೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ನಿಂಗೋಸ್ಕರ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯಜಮಾನ್ರೆ ಆದ್ರೂ ನಾನು ಹೇಗ್ ಬರ್ಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನೋಡು ಇದನ್ನ ಅರೇಂಜ್ ಮಾಡಿರೋದು ನಿಂಗೋಸ್ಕರ, ನೀನ್ ಬರ್ಲೇಬೇಕು ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ. ಆದ್ರೂ ಹಂಗೆ ಹೆಂಗೆ ಅಂತೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ದೃಷ್ಟಿ, ನನಗೋಸ್ಕರ ಅದನ್ನು ನೀವು ಬರಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಅವಳು ಕೂಡ ಒಪ್ಕೊಂತಾಳೆ. ಇಲ್ಲಿ ದೃಷ್ಟಿ ಮನೆಗೆ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ಬಟ್ಟೆ ಹುಡುಕ್ತಾ ಇರ್ತಾಳೆ. ಆದ್ರೆ ಯಾವ್ದು ಕೂಡ ಅವಳಿಗೆ ಸೂಟ್ ಆಗ್ತಾ ಇರೋದಿಲ್ಲ, ಅಂದ್ರೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ತಕ್ಷಣ ಅಲ್ಲಿಗೆ ಅವ್ರ ಅಪ್ಪ ಕೂಡ ಬರ್ತಾನೆ. ಮಗಳೇ ಮಗಳೇ ಏನ್ ಮಾಡ್ತಿದ್ಯಾ, ಯಾಕೆ ಈ ರೀತಿ ಬೇಜಾರಾಗಿದ್ಯಾ ಅಂತೆಲ್ಲ ಕೇಳ್ತಾನೆ. ಅಪ್ಪಾಜಿ ಈ ರೀತಿ ನನ್ನ ಹೊರಗಡೆ ಊಟಕ್ಕಂತ ಕರೆದಿದ್ದಾರೆ, ಆದ್ರೆ ಬಟ್ಟೆ ಯಾವುದು ಕೂಡ ಚೆನ್ನಾಗಿಲ್ಲ, ಏನ್ ಮಾಡ್ಲಿ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಕೂಡ ಒಂದು ಯೋಚನೆ ಮಾಡ್ತಾನೆ. ಅದಕ್ಕೊಂದು ಯೋಚನೆ ಮಾಡ್ತೀನಿ ತಡಿ, ಈಗ ಹೋಗಿ ತಂದ್ಬಿಟ್ಟ ಬಟ್ಟೆ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅಪ್ಪ ಈಗ ನಂಗೆ ಅಷ್ಟು ಸಮಯ ಇಲ್ಲ, ನಂಗೀಗ ಬೇಗ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಮತ್ತೆ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಏನ್ ಮಾಡ್ಲಿ ಅಂತೆಲ್ಲ. ಈ ಟೈಮಲ್ಲಿ ಅಮ್ಮ ಇದ್ರೆ ಏನಾದ್ರು ಒಂದು ಐಡಿಯಾ ಮಾಡಿರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ನಿಗೆ ಸಿಟ್ಟು ಬರುತ್ತೆ. ಓ ಅಮ್ಮನ, ನಾನು ರೆಡಿ ಮಾಡ್ತೀನಿ ತಡಿ ಅಂತೆಲ್ಲ ಅವನು ಕೂಡ ಯೋಚನೆ ಮಾಡ್ತಾನೆ. ಏನ್ ಮಾಡ್ಲಿ ಅಂತ ಒಂದು ಗಂಟನ್ನು ತೆಗೆದ್ಬಿಟ್ಟು ತೆಗಿತಾನೆ. ಅದರಲ್ಲಿ ಅವ್ರ ಅಕ್ಕೊಂದೊಂದು ಬಟ್ಟೆ ಇರುತ್ತೆ. ತಕ್ಷಣ ಅದನ್ನ ನೋಡಿದ ತಕ್ಷಣ ಅವಳಿಗೆ ಖುಷಿ ಆಗುತ್ತೆ. ಇದು ಅಕ್ಕುಂದ ಅಂತೆಲ್ಲ ಅದನ್ನ ನೋಡಿದ ತಕ್ಷಣ ಅವಳಿಗೆ ಕೂಡ